ಹಾಯ್ ಟುಡೇ ಮೈ ಮಿನಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಾನು ಬೆಳಗ್ಗೆ ಎದ್ದು ಬೇಗ ಆಚೆಗಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಮತ್ತು ದೇವ್ರ ಮನೆ ಪೂಜೆ, ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಪಕ್ಕದ ರೋಡಲ್ಲಿ ಶಿವನ ಟೆಂಪಲ್ ಇದೆ ನಮ್ಮ ಮನೆ ಹತ್ರ. ಸೊ ಶಿವನ ಟೆಂಪಲ್ಗೆ ನಾನು ನಮ್ಮ ಫ್ಯಾಮಿಲಿ ಎಲ್ಲ ರೆಡಿ ಆಗಿಬಿಟ್ಟು ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು. ಸೊ ಅವರೆಲ್ಲ ರೆಡಿ ಆಗಿಬಿಟ್ಟು ಹೋದ್ವಿ. ನೋಡ್ತಾ ಇರ್ಬೋದು ನೀವು, ಇವತ್ತು ಸ್ಪೆಷಲ್ ದರ್ಶನ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಹಂಗಾಗಿ ನಾವು ಸ್ಪೆಷಲ್ ದರ್ಶನದಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಮತ್ತು ಈ ಕಡೆ ಕೆಳಗಡೆ ಹೋಗೋಣ ಅಂತ ಬಂದ್ವಿ. ಏನು ಜನ, ಏನು ರಶ್ಶು! ವಾವ್, ಏನು ಸಕ್ಕತ್ತಾಗಿದೆ ಈ ವರ್ಷ. ಹೂವಿನ ಅಲಂಕಾರ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಣ್ರಿ ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಹತ್ರ ಹೇಳ್ಕೊಂಡು ಹೋಗ್ತಾ ಇದ್ದೆ. ನೋಡಿಕೊಂಡು ಹಂಗೆ ಇಲ್ಲೇ ನೋಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ, ಬನ್ನಿ ಫಸ್ಟು ದರ್ಶನ ಮುಗಿಸ್ಕೊಂಬರೋಣ ಆಮೇಲೆ ನೋಡೋಣ ಅಂದ್ಬಿಟ್ಟು ಫಸ್ಟು ಈ ಕಡೆ ಕೆಳಗಡೆ ಶಿವಂದು ವಿಗ್ರಹ ಇದೆ. ಸೊ ಅಲ್ಲಿ ದರ್ಶನಕ್ಕೆ ಅಂತ ಹೋದ್ವಿ. ದರ್ಶನ ಮಾಡ್ಕೊಂಡು ನೋಡ್ತಾ ಇರ್ಬೋದು ನೀವು, ಇಲ್ಲಿ 9 ವಿಗ್ರಹ ಇದ್ದಾವೆ. 9 ವಿಗ್ರಹನ ಇವತ್ತು ನಾವು ದರ್ಶನ ಮಾಡಿಕೊಂಡು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಚೆನ್ನಾಗಿದೆ ಇಲ್ಲಿ ಅಂದ್ಬಿಟ್ಟು, ಸ್ಯಾರಿ ಹಾಕ್ಕೊಂಡಿದ್ದೀವಿ ಅಂದ್ಬಿಟ್ಟು ಎಲ್ಲರೂ ಕೂಡ ವೀಡಿಯೋಸ್ಗೆ ಹಂಗೆ ಒಂದು ಫೋಟೋಸ್ಗೆ ಲೈಕ್ ಕೊಟ್ಬಿಟ್ಟು ಹಾಗೆ ವಿಡಿಯೋಸ್ ತಕ್ಕೊಂಡು ಮತ್ತೆ ಈ ಕಡೆ ಬಂದ್ವಿ. ಡೊಳ್ಳು ಕುಣಿತ ನೋಡ್ತಾ ಇರ್ಬೋದು ನೀವು. ಲೇಡೀಸು ಕೂಡ ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು ಅಂತ ನನಗಂತೂ ಇದು ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇವತ್ತು ಶಿವರಾತ್ರಿ ಅಂದರೆ ವರ್ಷವೂ ನಮ್ಮ ಏರಿಯಾದಲ್ಲಿ ಇನ್ನು ಮುಂದೆ ಹೀಗೆ ನಡೀತಾ ಇರಲಿ ಅಂತ ದೇವ್ರನ್ನ ಆಶೀರ್ವಾದ ತಗೊಂಡು ಇವತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಎಲ್ರಿಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಮುಂದೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗ್ತೀನಿ. ಬಾಯ್ ಬಾಯ್.